ಇವರಿಬ್ಬರು ಹೋಗಿ ಬಹಳನೇ ಹೊತ್ತಾಯಿತು. ಇಷ್ಟೊತ್ತಿಗೆ ಆ ಅಮೃತನಿಗೆ ಏನಾದರೂ ಆಗಿರ್ಬೋದಾ? ಹೌದು, ಅರ್ಜುನ್ ರೂಪದಲ್ಲಿ ಬಂದ ವ್ಯಕ್ತಿ ಯಾರು? ಆ ಶಕ್ತಿನ ಕಳಿಸ್ತವ್ರು ಯಾರು? ಆ ಶಕ್ತಿ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾನು ಆಗ್ಲಿಂದ ಪ್ರಯತ್ನ ಪಡ್ತಾನೇ ಇದ್ದೀನಿ, ಸಾಧ್ಯ ಆಗ್ತಾನೇ ಇಲ್ಲ. ಅಂದರೆ ಅದು ಯಕ್ಷರೂಪ ಶಕ್ತಿನ ಇರಬಹುದು. ಆ ಶಕ್ತಿ ಆಗಿದ್ರೆ ಮಾತ್ರ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ದಲೇ ಇರೋದು. ಹಾಂ, ಇದು ಅದೇ ಶಕ್ತಿ ಇರಬೇಕು. ಯಾವ ಶಕ್ತಿ ಆದ್ರೇನು, ಒಟ್ಟಿನಲ್ಲಿ ಅಮೃತ, ಆ ಅಮೃತ ಈ ಮನೆಯಿಂದ ತೊಲಗಬೇಕು ಅಷ್ಟೇ. ಪರವಾಗಿಲ್ವೇ? ನಾನು ಅಂದ್ಕೊಂಡಿದ್ದಕ್ಕಿಂತ ಕೆಲಸ ಸುಲಭವಾಗಿ ನಡೀತಾ ಇದೆ. ಅಜ್ಜಿ, ಮಯೂರಿ, ಯಾಕೆ ಇಷ್ಟೊಂದು ಕೋಪ? ಇಲ್ಲ, ನೀವು ಮಾಡಿರೋ ಕೆಲಸಕ್ಕೆ ಹಾಡ್ಕೊಂಡು ಕುಣಿದಾಡ್ಕೊಂಡು ಬರ್ಬೇಕಿತ್ತ? ಈಗೇನಾಯ್ತು ಅಂತ ಈ ರೀತಿ ಎಗರಾಡ್ತಾ ಇದೆಯಾ? ಇನ್ನೂ ಏನಾಗ್ಬೇಕಜ್ಜಿ? ಇಷ್ಟು ದಿನ ಆ ಅಮೃತನ ಅರ್ಜುನಿಂದ ದೂರ ಮಾಡು ಅಂತ ಇಲ್ಲದೆ ಇರೋದನ್ನೆಲ್ಲ ನನ್ನ ತಲೆಗೆ ತುಂಬಿದ್ರಿ. ಇವಾಗ ನಾನು ಹೇಗೋ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ರೆ, ಇವತ್ತು ನೀವೇ ನಿಮ್ಮ ಕೈಯಾರೆ ಇಬ್ರು ಸುತ್ತಾಡ್ಕೊಂಡು ಬನ್ನಿ ಅಂತ ಆರಾಮಾಗಿ ಹೊರ ಕಳ್ಸ್ಕೊಟ್ರಿ ಅಲ್ಲ. ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗಾಯ್ತು ಗೊತ್ತಾ? ಯಾಕಜ್ಜಿ, ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮ ಉದ್ದೇಶ ಆದ್ರೂ ಏನು? ಯಾಕೆ ನನ್ನ ಪ್ರಯತ್ನಗಳಿಗೆಲ್ಲ ತಣ್ಣೀರು ಹಚ್ಚೋ ಕೆಲಸ ಮಾಡ್ತಿದ್ದೀರಾ? ಯಾಕೆ ಮಗುನು ಚಿವುಟಿ ತೊಟ್ಲನ್ನು ತಗೋ ಕೆಲಸ ಮಾಡ್ತಿದ್ದೀರಾ? ಹೇಳಿ ಅಜ್ಜಿ. ಮುಗೀತಾ? ಇರೋ. ನೀನ್ ನಾರಾಟ ಚೀರಾಟ ಎಲ್ಲ ಮುಗ್ದಿದ್ರೆ ಈ ನೀರು ಕುಡಿದು ಸಮಾಧಾನ ಮಾಡ್ಕೊ.